ಉಪರಾಷ್ಟ್ರಪತಿಗಳಾಗಿದ್ದ ಜಗದೀಪ್ ಧನ್ಕರ್ ಉಪರಾಷ್ಟ್ರಪತಿ ಹುದ್ದೆಯಿಂದ ನಿರ್ಗಮಿಸಿದ್ದಾರೆ. ಕೇವಲ 12 ದಿನಗಳ ಹಿಂದೆ 2027ರ ಆಗಸ್ಟ್ನಲ್ಲಿ ನಿವೃತ್ತಿಯಾಗುತ್ತೇನೆ ಎಂದು ಕಾರ್ಯಕ್ರಮವೊಂದರಲ್ಲಿ ಅವರು ತಿಳಿಸಿದ್ದರು. ಆದರೆ ಆತುರಾತುರವಾಗಿ ರಾಜೀನಾಮೆ ನೀಡಿರುವುದು ಚರ್ಚೆಗೆ ಗ್ರಾಸವಾಗಿದೆ. ಜಗದೀಪ್ ಧನ್ಕರ್ ಅವರ ನಿರ್ಧಾರಕ್ಕೆ ಆಶ್ಚರ್ಯ ವ್ಯಕ್ತಪಡಿಸಿರುವ ಕಾಂಗ್ರೆಸ್ ಪಕ್ಷ ಸೋಮವಾರ ಮಧ್ಯಾಹ್ನ 1 ಗಂಟೆಯಿಂದ ಸಂಜೆ 4:30ರವರೆಗೆ ಬಿಜೆಪಿ ವಲಯದಲ್ಲಿ ಏನು ನಡೆದಿತ್ತು ಎಂದು ಪ್ರಶ್ನಿಸಿದೆ. ಧನ್ಕರ್ ರಾಜೀನಾಮೆ ಹಿಂದೆ ನಿಗೂಢ ಕಾರಣಗಳಿವೆ ಎಂದು ಕೇಂದ್ರದ ವಿಪಕ್ಷ ಕಾಂಗ್ರೆಸ್ ಪಕ್ಷ ತಿಳಿಸಿದೆ. ಯಾವುದೇ ವಿಷಯವಾಗಲಿ ತಕ್ಷಣವೇ ರಿಯಾಕ್ಟ್ ಮಾಡುವ ಬಿಜೆಪಿ ನಾಯಕರಿಂದ ಧನ್ಕರ್ ರಾಜೀನಾಮೆಯ ಕುರಿತು ಯಾವುದೇ ಸಂದೇಶ ಕಾಣುತ್ತಿಲ್ಲ ಎಂಬ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ಪ್ರಧಾನಿ ಮೋದಿಯವರು ಮಾತ್ರ ಧನ್ಕರ್ ರಾಜೀನಾಮೆ ಕುರಿತು ಪೋಸ್ಟ್ ಮಾಡಿದ್ದಾರೆ, ಅದು 15 ಗಂಟೆಗಳ ಬಳಿಕ. ಈ ಮಧ್ಯೆ ಭಾರತದ ಮುಂದಿನ ಉಪರಾಷ್ಟ್ರಪತಿ ಯಾರು ಎನ್ನುವ ಪ್ರಶ್ನೆಗಳು ಕೇಳಿಬರುತ್ತಿದೆ. ಮುಖ್ಯವಾಗಿ ಉಪರಾಷ್ಟ್ರಪತಿ ಹುದ್ದೆಗೆ 2 ಹೆಸರುಗಳು ಕೇಳಿಬರುತ್ತಿದೆ. ಒಂದು ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್, ಮತ್ತೊಂದು ಶಶಿ ತರೂರ್. ಬಿಹಾರದ ಮುಖ್ಯಮಂತ್ರಿಯವರಿಗೆ ಉಪರಾಷ್ಟ್ರಪತಿ ಹುದ್ದೆ ನೀಡುವ ಆಲೋಚನೆ ಬಿಜೆಪಿ ಮಾಡಿದ್ದಲ್ಲಿ ಅದಕ್ಕೆ ಅದರದೇ ಆದ ಈಕ್ವೇಷನ್ ಅನ್ನು ಬಿಜೆಪಿ ನೀಡಲಿದೆ. ಇನ್ನು ಶಶಿ ತರೂರ್ ವಿಚಾರಕ್ಕೆ ಬಂದರೆ, ದೇಶದ 2ನೇ ಸಾಂವಿಧಾನಿಕ ಹುದ್ದೆಯನ್ನು ಕಾಂಗ್ರೆಸ್ ನಾಯಕನಿಗೆ ನೀಡುವ ದೊಡ್ಡ ಮನಸ್ಸು ಮಾಡಲಿದೆಯೇ ಬಿಜೆಪಿ ಎನ್ನುವ ಸಂಶಯವೂ ಹಲವರಿಗಿದೆ. ಇದು ಈ ದಿನದ ಸುದ್ದಿಗಳು. ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ಜೀನಿ ನ್ಯೂಸ್. ನಮಸ್ಕಾರ.